ಆದರೆ ಭ್ರಷ್ಟ ವ್ಯಕ್ತಿಗಳ ನಡುವೆ ಸ್ವಾತಂತ್ರ್ಯ ಉಳಿದಿಲ್ಲ. ಇಂಥ ಮಂದಿ ಇರೋದ್ರಿಂದ ಸ್ವಾತಂತ್ರ್ಯ ಹೋಗಿಬಿಡೋದಂತ. ಸತ್ಯ ಗೊತ್ತಾಗೋದಿಲ್ಲ, ಸತ್ಯ ತಿಳಿಯೋದಿಲ್ಲ. ಇವ್ರದ್ದೆಲ್ಲದಕ್ಕೂ ಲಂಚ ಒಡ್ಡೆ ಏನು ಮಾಡಿಬಿಡ್ತಾರಪ್ಪ, ಅದು ಸತ್ಯವನ್ನು ಕೊಂತಾಗಿಬಿಡ್ತಾರೆ, ತುಳಿದು ಬಿಡ್ತಾರೆ. ಹೀಗಾಗಿ ಭಾಳ ಕಷ್ಟ ಅದ ಅನ್ನೋಂಥ ಮಾತು. ಯಾಕಂದ್ರೆ ಈ ಎಲ್ಲ ದಿಶೆಯಲ್ಲಿ ವಿಚಾರ ಮಾಡಿದಾಗ ಆ ವ್ಯಕ್ತಿ ನೋಡಪ್ಪ, ಯಾರೋ ಒಂದು ದುರಾಸೆಯಿಂದ ಮತ್ತಿಂದ ಅವ್ರು ಶಿಕ್ಷಿತರ ಮಾತು ಬೇರೆ, ಸಿಕ್ಕಿಲ್ಲ ಅವರು ಈ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ತಾವು ಮಾಡಿದ ಕೆಲಸದಿಂದಾಗಿ ಅವರ ಏನಪ್ಪ ಅಂತಂದ್ರೆ ಸಿಕ್ಕೊಂಡಿದ್ದಾರೆ ಅನ್ನುವಂಥ ಮಾತು ಹೇಳ್ತಾ ಆ ಒಂದು ಮಾತಿನ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಅವರು. ಭ್ರಷ್ಟಾಚಾರಕ್ಕೆ ಪ್ರತಿರೋಧ ಇಲ್ಲದಿದ್ದುದೇ ಫ್ರಾನ್ಸಿಗೆ ಕೆಡಕನ್ನು ಉಂಟು ಮಾಡಿತು ಎಂದು ಈಚಿನ ಕಾಲಘಟ್ಟದಲ್ಲಿ ರೋಲ್ಯಾಂಡ್ ಅನ್ನುವಂಥವ್ರು ಹೇಳಿದ್ರಂತೆ. ಒಂದು ಫ್ರಾನ್ಸ್ ಅಂತ ದೇಶ ಹಿಂದೆ ಬೀಳುವ ಕಾರಣದಲ್ಲಿ ಅಲ್ಲಿ ಭ್ರಷ್ಟಾಚಾರ ಮೂಲ ಕಾರಣ ಅನ್ನುವಂಥ ಮಾತನ್ನು ಮಾತಾಡಿದ್ರಂತೆ. ಅಂದ್ರೆ ಈ ಭ್ರಷ್ಟಾಚಾರಗಳಿಂದ ದೇಶ ನಾಶ ಆಗುವಂಥದ್ದು ಮತ್ತೇನೋ ಆಗುವಂಥದ್ದು ಸಾಕಷ್ಟು ಅಂತೇಳಿ. ಅಂದ್ರೆ ಈ ಭ್ರಷ್ಟಾಚಾರದ ಅಗಾಧತೆ ಬಗ್ಗೆ ಜನರಲ್ಲಿರುವ ಅಭಿಪ್ರಾಯದಲ್ಲಿ ಒಂದು ತುಣಿಗಿನಷ್ಟು ಮಾತ್ರವೇ ಸತ್ಯವಿದೆ ಎನ್ನುವುದಾದರೂ ಉನ್ನತ ಹುದ್ದೆಗಳಲ್ಲಿ ಇರುವ ವ್ಯಕ್ತಿಗಳು ಯಾವ ಭೀತಿಯೂ ಇಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಈ ದೇಶದಲ್ಲಿ ಆರ್ಥಿಕ ಅಶಾಂತತೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅಧಿಕಾರಿಗಳಿಂದಾಗಿ ಇವತ್ತಿನ ಇಡೀ ವ್ಯವಸ್ಥೆಯನ್ನು ದಿವಾಳಿಗೆ ಹೋಗ್ತಾ ಇದೆ. ಅದಕ್ಕೆ ಇವರು ಬಹಳ ಅಪಾಯಕಾರಿಗಳು ಅಂತ, ಭ್ರಷ್ಟಾಚಾರಿಗಳು ಬಹಳ ಅಪಾಯಕಾರಿಗಳು. ಇವ್ರನ್ನ ಕಿತ್ತಾಕಲೇಬೇಕು. ಇಲ್ಲಿಂದ ಕಿತ್ತಾಕುವಾಗ ನಾವೇನು ಮಾಡೋದು ಅಂದಾಗ ಮತ್ತಲ್ಲಿ ಬರುವಂಥ ವಿಷಯ, ನಾವು ನಮ್ಮನ್ನು ಆಳುವವ್ರನ್ನ ಮೊದಲು ಶುದ್ಧೀಕರಣಗೊಳಿಸುವಂಥದ್ದು, ಅವರು ಭ್ರಷ್ಟರಾಗದಂಗೆ ನೋಡ್ಕೊಳ್ಳುವಂಥದ್ದು. ಅದು ಸಾಧ್ಯದನ ಅಂತ ಇವತ್ತಿನ ಪರಿಸ್ಥಿತಿ ಸಾಧ್ಯತೆ ಇಲ್ಲಂತಲ್ಲ ನಿಶ್ಚಿತವಾಗಿಯೂ ಸಾಧ್ಯತೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಒಂದು ಘಟ್ಟದಲ್ಲೇ ಸಾಧ್ಯ ಹೇಗಂದ್ರೆ ಮತ್ತು ಹೇಳುವಂಥದ್ದು ಮತದಾರರಿಂದ ಮಾತ್ರ ಸಾಧ್ಯದ. ಮತದಾರ ಜಾಗೃತಿಯಿಂದ ಯೋಗ್ಯರನ್ನ ಆರಿಸಿದ್ರೆ ಇವರೆಲ್ಲ ನಿಶ್ಚಿತವಾಗಿ ಮನೆಗೆ ಹೋಗ್ತಾರೆ ಇವರೆಲ್ಲ. ಆದರೆ ಅದು ಸಿಗದಂಗೆ, ಶಿಕ್ಷಣ ಸಿಗದಂಗೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶಿಕ್ಷಣಕ್ಕೆ ನಾವು ಏನು ಖರ್ಚು ಮಾಡ್ತಾ ಇದ್ದೀವಪ್ಪ ನಾವು? ಕೇವಲ 2% ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಯಾಕಂದ್ರೆ ಎಲ್ಲರೂ ಶಿಕ್ಷಿತರಾದ್ರೆ ಇಲ್ಲಿ ಭ್ರಷ್ಟಾಚಾರ ತಂದ್ರೆ ಕಡಿಮೆ ಆಗ್ತದೆ ಅನ್ನೋಂಥ ಭಾವನೆ. ಇವತ್ತಾದಂಥ ಶಿಕ್ಷಣ ಎಷ್ಟು ಪ್ರಮಾಣದಲ್ಲಿ ಆಗ್ಯದಪ್ಪ ನಮ್ಮಲ್ಲಪ್ಪ ಅಂದ್ರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಹೇಳ್ಬೋದು. ಇದೆ ಭಾಳ ಇಂಪ್ರೂವ್ ಆಗಿದ್ರು, ನಾವು 3ನೇ ಶ್ರೀಮಂತ ದೇಶ ಆಗ್ತಾ ಇದ್ದೀವಿ. ಹಾಗೆ ಹೀಗೆ ಹೇಳ್ಬೋದು. ಯಾರು ಈ ದೇಶದ 10% ಜನ